ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರಿ ಅಂತ. ನಾನು ಲಿಟಲ್ ರೋಸಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬರ್ಗೂರಲ್ಲಿ ಓದ್ತಾ ಇದ್ದೀನಿ. ನಾನು LKGಯಿಂದ 5th ಓದಿದ್ದು ಬೆಂಗಳೂರಲ್ಲಿ. ಮತ್ತು COVID-19 ಬಂದಿದ್ದರಿಂದ ನಾವು ಊರಿಗೆ ಶಿಫ್ಟ್ ಆಗಬೇಕಾಯ್ತು. ನಾವು ಊರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಅವ್ರ ಮನೇಲಿ ಇದ್ಕೊಂಡು ಓದ್ತಾ ಇದ್ವಿ. ಇಲ್ಲಿ ನಮ್ಮ ರಿಸಲ್ಟ್ ಬಗ್ಗೆ ಹೇಳಿದ್ರೆ 625 ಔಟ್ ಆಫ್ 616 ಬಂದಿದೆ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ. 619 ಎಕ್ಸ್ಪೆಕ್ಟ್ ಮಾಡಿದೆ, ಆದರೂ ಸ್ಯಾಟಿಸ್ಫೈ ಆಗಿದೆ. ಸಬ್ಜೆಕ್ಟ್ ವೈಸ್ ಬಂದಾಗ ಇಂಗ್ಲೀಷ್ ಔಟ್ ಆಫ್ ಔಟ್ ಬಂದಿದೆ, ಸೋಷಿಯಲ್ ಔಟ್ ಆಫ್ ಔಟ್ ಬಂದಿದೆ, ಕನ್ನಡ ಔಟ್ ಆಫ್ ಔಟ್ ಬಂದಿದೆ, ಹಿಂದಿ ಔಟ್ ಆಫ್ ಔಟ್ ಬಂದಿದೆ, ಸೈನ್ಸ್ 94 ಬಂದಿದೆ, ಮತ್ತು ಮ್ಯಾಥ್ಸ್ 97 ಬಂದಿದೆ. ಸ್ಯಾಟಿಸ್ಫೈ ಆಗಿದೆ. ಮತ್ತು ನಮ್ಮ ಟೀಚರ್ಸ್ ಮತ್ತು ಪೇರೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಮ್ ಅಂತ ಹೇಳ್ಬೋದು. ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮತ್ತು ನಮ್ಮ ಎಲ್ಲಿ ತಪ್ಪು ಮಾಡ್ತಿದ್ವಿ ಅದನ್ನೆಲ್ಲ ಅಂದರೆ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡ್ತಿದ್ರು. ಮತ್ತು ನಮ್ಮ ಟೀಚರ್ಸ್ ಎಲ್ಲ ತುಂಬ ಕೋಆಪರೇಟ್ ಮಾಡ್ತಿದ್ರು. ಮತ್ತು ನಮ್ಮ ಸ್ಕೂಲ್ಗೆ ಹೆಡ್ ಮ್ಯಾಮ್ ಆಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಮ್ಯಾಮ್ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ರು ನಮ್ಮ ರಿಸಲ್ಟ್ಗೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆ ಅವ್ರು ಇಲ್ಲ ಇವತ್ತು. ನಾನು ನನ್ನ ರಿಸಲ್ಟ್ನ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಮತ್ತು ನಾವು ಡೈಲಿ ಸ್ಕೂಲ್ಗೆ ಸೇಫಾಗಿ ರೀಚ್ ಆಗ್ತೀವಿ ಅಂದರೆ ಅದು ಕಾರಣ ವ್ಯಾನ್ ಡ್ರೈವರ್ಸ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ಮತ್ತು ಸಬ್ಜೆಕ್ಟ್ ವೈಸ್ ಬಂದಾಗ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಸರು ತುಂಬ ಫೆಸಿಲಿಟೀಸ್ ಕೊಡ್ತಿದ್ರು. ಮತ್ತು ನಮಗೇನಾದರೂ ಅಂದರೆ ಏನಾದರೂ ಟೀಚರ್ಸಿಂದ ಮಿಸ್ಟೇಕ್ಸ್ ಆದರೆ ಎಲ್ಲ ಸರಿ ಮಾಡಿಸ್ತಾಯಿದ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮತ್ತು ಇವತ್ತು ನಾವು ಎಕ್ಸಾಮ್ ಬರ್ದಿದ್ದೀವಿ ಅಂದರೆ ಅದು ಕಾಲ್ ಟಿಕೆಟ್ ಎಲ್ಲ ರೆಡಿ ಮಾಡೋರು ಅಂದರೆ ನಮ್ಮ ಕಂಪ್ಯೂಟರ್ ಸರ್ ಕಾರಣ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ಲಕ್ಷ್ಮೀಕಾಂತ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ಸಿದ್ದೇಶ್ ಸರ್ ಇಂಗ್ಲೀಷ್ ಮತ್ತು ಸೋಷಿಯಲ್ ಟೀಚ್ ಮಾಡ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ಮತ್ತು ಮ್ಯಾಥ್ಸ್ ಟೀಚರ್ ಭರತ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸಂಜಯ್ ಸರ್ ಸೈನ್ಸ್ ತೊಗೊತಾರೆ, ಅವ್ರಿಗೂ ಅಷ್ಟೇ. ಮತ್ತು ಕನ್ನಡ ರಾಜಾನೇ ಸರ್ ತೊಗೊಳ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ಮತ್ತು ಹಿಂದಿನ ರಘು ಸರ್ ತೊಗೊಳ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮತ್ತು ನಮ್ಮ ಜೂನಿಯರ್ಸ್ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನೆಕ್ಸ್ಟು ನಾನು ಸೈನ್ಸ್ ತೊಗೊಂಡು ಅಂದರೆ PCMB ತೊಗೋಬೇಕು ಅಂದ್ಕೊಂಡಿದ್ದೀನಿ. ನನಗೆ ಡಾಕ್ಟರ್ ಆಗಬೇಕು ಅಂತ ಇಷ್ಟ, ಅದರಲ್ಲಿ ಸರ್ಜರಿಸ್ಟ್ ಆಗಬೇಕು ಅಂತ ಇಷ್ಟ ಇದೆ. ಟ್ರೈ ಮಾಡ್ತೀನಿ ನನ್ನ ಕೈಲಾದಷ್ಟು ಅಷ್ಟೇ. ಥ್ಯಾಂಕ್ ಯು. ಸೊ ನೆಕ್ಸ್ಟು ನಾನು ಅಂದರೆ ಡಾಕ್ಟರ್ ಯಾಕೆ ಇಷ್ಟ ಅಂದರೆ ನನಗೆ ಅಂದರೆ ಸರ್ವಿಸ್ ಮಾಡ್ಬೋದಲ್ವಾ ಅಂತ ಡಾಕ್ಟರ್ ಇಷ್ಟ. ಸೊ ಅದಕ್ಕೆ ಅಂದರೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಾನು ರೂರಲ್ ಸೈಡೇ ಅಂದರೆ ಈ ಡಾಕ್ಟರ್ ಸರ್ವಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ರೂರಲ್ ಸೈಡೇ ಎಲ್ಲರೂ ಚೂಸ್ ಮಾಡ್ಕೊತೀನಿ ನಾನು ಡಾಕ್ಟರ್ ಅಂದರೆ ಸರ್ವಿಸ್ ಮಾಡೋಕ್ಕೆ. ಗ್ರಾಮೀಣ ಜನತೆಗೆ ಒಂದು ಅಂದರೆ ಹೆಚ್ಚು ಅವ್ರಿಗೆ ಸೇವೆ ಮಾಡಬೇಕು ಅಂತ ಒಂದು ಬಯಕೆ ಇದೆ, ಅದನ್ನು ನಮ್ಮ ಅಕ್ಕ ಇವಾಗ 2nd PU ಆಗಿದೆ. ಅವಳು ಇಂಜಿನಿಯರಿಂಗ್ ಸೈಡ್ ಹೋಗ್ಬೇಕು ಅಂದ್ಕೊಂಡಿದ್ದಾಳೆ. ಮತ್ತು ಅವರು ಇಲ್ಲೇ ಹೋಗಿದ್ದು 10th ಇಲ್ಲೇ ಮುಗಿಸೋಗಿದ್ದಾಳೆ. ಅವಳು ಡಿಸ್ಟಿಂಕ್ಷನ್ ಬಂದಿದೆ, ಅವಳು ಚೆನ್ನಾಗಿ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದಾಳೆ. ನನಗೂ ಅವ್ರಿಗಾಗಿರೋ ಮಿಸ್ಟೇಕ್ಸು ನನ್ನ ಕಡೆಯಿಂದ ಆಗದಿಲ್ದಂಗೆ ನೋಡ್ಕೊತಾ ಇದ್ಲು. ಅಂದರೆ ಅವಳು ಚೆನ್ನಾಗಿ ಗೈಡ್ ಮಾಡಿದ್ಲು ನನಗೆ. ಮತ್ತು ನಮ್ಮ ಅಪ್ಪ ಅಮ್ಮ ಅಂದರೆ ಅವರು ವ್ಯವಸಾಯ ಮಾಡ್ತಾರೆ. ನಮ್ಮೂರಿಂದ ಮತ್ತು ಸ್ಕೂಲ್ಗೆ ತುಂಬ ದೂರ ನಾನು ಈ ಸ್ಕೂಲ್ಗೆ ಸೇರ್ಬೇಕಂತ ಇಷ್ಟಪಟ್ಟೆ. ಯಾಕಂದರೆ ನಮ್ಮ ಅಕ್ಕ ಅವರೆಲ್ಲ ಓದಿದ್ದಿಲ್ಲ, ಅವರು ತುಂಬ ಚೆನ್ನಾಗಿದೆ ಸ್ಕೂಲು ಅಂತ ರಿಸಲ್ಟು ಚೆನ್ನಾಗಿ ಬಂದಿದೆ. ಮತ್ತು ಔಟ್ ಆಫ್ ಔಟು ಬಂದಿದೆ ಒಂದು ಸತಿ. ಅದಕ್ಕೆ ಈ ಸ್ಕೂಲ್ಗೆ ಸೇರ್ಬೇಕಂತ ಇಷ್ಟಪಟ್ಟೆ. ಅದಕ್ಕೆ ನಮ್ಮ ಊರಿಂದ ಇಲ್ಲಿಗೆ ದೂರ ಆಗುತ್ತೆ ಅಂತ ನಮ್ಮ ಅತ್ತೆ ಮಾವ ಅವ್ರ ಮನೇಲಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದು. ಇವತ್ತು ನಾನು ಇಷ್ಟು ರಿಸಲ್ಟ್ ಬಂದೈತೆ ಅಂದರೆ ಅದು ಅವ್ರ ಶ್ರಮದಿಂದನೇ ಕಾರಣ ಅಂತ ಹೇಳ್ಬೋದು ಇಷ್ಟೇ. ನಮಸ್ಕಾರ. ನಿನ್ನೆ ದಿವಸ SSLC ಬೋರ್ಡ್ ಎಕ್ಸಾಮಿನೇಷನ್ಸ್ ರಿಸಲ್ಟ್ ಬಂದಾಗಿದೆ. ಈಗ ಅದರ ರಿಸಲ್ಟ್ ನಾವು ನೋಡಿದರೆ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಅದಕ್ಕೆ ತುಂಬ ಸಂತೋಷ. ಆ ಒಂದು ಫಲಿತಾಂಶದಲ್ಲಿ ನಮ್ಮ ಒಂದು ಶಿಕ್ಷಕರ, ನಮ್ಮ ಒಂದು ಮೇಲೆ ಆಡಳಿತ ಮಂಡಳಿಯ ಮತ್ತು ಎಲ್ಲ ಪೋಷಕರ ಭಾಗಿ ಇದೆ. ಮಕ್ಕಳಿಗೆಲ್ಲರಿಗೂ ನಮ್ಮ ಶಾಲಾ ವತಿಯಿಂದ ಪೋಷಕರ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.